ವೆಲ್ಕಮ್ ಟು ತೇಜಸ್ ಕಿಚನ್. ಇವತ್ತು ನಾವು ಮಾಡಿ ತೋರಿಸ್ತಾ ಇರೋದು ಸ್ಪೆಷಲ್ ಮಸಾಲಾ ಟೀ. ಇದಕ್ಕೆ ಬೇಕಾಗಿರೋ ಐಟಮ್ಸು: ಒಂದು 3 ಏಲಕ್ಕಿ, 1 ಇಂಚು ಅಷ್ಟು ಶುಂಠಿ, ಒಂದು ಚಕ್ಕೆ ಪೀಸ್ ತಗೊಳ್ಳಿ. ಮೊದಲಿಲ್ಲಿ ಸ್ವಲ್ಪ ಏಲಕ್ಕಿನ ಜಜ್ಕೊಳ್ಳೋಣ. ಏಲಕ್ಕಿನ ಹಂಗೆ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳೋಣ. ಇದ್ರ ಜೊತೆಲಿ ಸ್ವಲ್ಪ ಶುಂಠಿನ ಕೂಡ ಜಜ್ಕೊಳ್ಳೋಣ. ಈ ಐಟಮ್ಸನ್ನ ಜಜ್ಜಿಬಿಟ್ಟು ಹಾಕಿದ್ರೆ ಇದ್ರ ರುಚಿ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ. ಈಗ ಬೀಳ್ತಿರೋ ಮಳೆಗೆ, ಈ ಜಡಿ ಮಳೆಗೆ ಈ ಟೀ ತುಂಬ ಹೆಲ್ತಿ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ಟೀ ಮಾಡೋ ಪಾತ್ರೆಗೆ 1-2 ಗ್ಲಾಸಷ್ಟು ನೀರು ತಗೊಳ್ಳೋಣ. ನೀರನ್ನು ಕುದಿಯೋಕ್ಕಿಡಿ. ನೋಡಿ, ನೀರು ಚೆನ್ನಾಗಿ ಕುದಿಯೋಕ್ಕೆ ಬಂದಿದೆ, ಬಿಸಿಯಾಗಿದೆ. ಈ ಟೈಮಲ್ಲಿ ನಾವು ಜಜ್ಜಿರೋ ಶುಂಠಿ ಮತ್ತು ಏಲಕ್ಕಿ, 1 ಪೀಸ್ ಚಕ್ಕೆ ಹಾಕ್ಕೊಳ್ಳೋಣ. ನೀರು ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ಇದಕ್ಕೆ 2 ಸ್ಪೂನಷ್ಟು ಟೀ ಪೌಡ್ರು ಸೇರಿಸ್ಕೊಳ್ಳಿ. ನೀವು ಯಾವುದು ಬೇಕಾದರೆ ಅದು ಸೇರಿಸ್ಕೊಳ್ಳಿ. ನಾನು ಈ ಟೀ ಪೌಡ್ರಲ್ಲೇ ಏಲಕ್ಕಿಗಳನ್ನ ಸೇರಿಸಿಟ್ಟಿರ್ತೀನಿ. ಈಗ ಇದಕ್ಕೆ 1-2 ಸ್ಪೂನಷ್ಟು ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸೋಣ. ಒಂದು 3-4 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕು. ಈ ಟೀ ಪುಡಿಯಲ್ಲಿ ನಾವು ಏಲಕ್ಕಿ ಮತ್ತು ಏಲಕ್ಕಿ ಹೊಟ್ಟುಗಳನ್ನ ನಾವು ಅಡುಗೆಗೆ ಬಳಸಿರ್ತೀವಲ್ಲ, ಏಲಕ್ಕಿನ ಉಳಿದಿರೋ ಒಟ್ಟುಗಳನ್ನ ಕೂಡ ಸೇರಿಸಿಟ್ಟಿರ್ತೀವಿ. ಇದರಲ್ಲೇ ಚೆನ್ನಾಗಿ ಗಮ್ಮಂತ ಸ್ಮೆಲ್ ಬರೋಂಥ ಕೆಲವೊಂದು ರೋಸ್ ಪೆಟಲ್ಸ್ ಕೂಡ ಸೇರಿಸಿಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಟೀ ಪುಡಿ ಚೆನ್ನಾಗಿ ಕುದೀತಾ ಇದೆ. ನಿಮಗೆ ತುಂಬ ಕೋಲ್ಡ್ ಆಗಿದ್ದಾಗ, ಗಂಟ್ಲಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಾಗ ಈ ಟೀನ ಮಾಡ್ಕೊಂಡು ಕುಡೀರಿ. ಕೋಲ್ಡ್ ಟಕ್ ಅಂತ ವಾಸಿ ಆಗೋಗುತ್ತೆ. ನೋಡಿ, ಈಗ ಇದಕ್ಕೆ 1 ಗ್ಲಾಸಷ್ಟು ಗಟ್ಟಿ ಹಾಲು ಸೇರಿಸ್ಕೊಳ್ಳೋಣ. ನಿಮ್ಮ ಹತ್ರ ಯೂಸ್ ಮಾಡೋ ಹಾಲಲ್ಲಿ ಏನಾದರೂ ನೀರು ಇದ್ದರೆ ನೀವು ನೀರಿನ ಅಂಶ ಕಡಿಮೆ ಮಾಡಿಬಿಟ್ಟು ಹಾಲನ್ನ ಜಾಸ್ತಿ ಸೇರಿಸ್ಕೋಬೋದು. 2 ಗ್ಲಾಸ್ ನೀರಿಗೆ ಇಲ್ಲಿ ನಾನು 1 ಗ್ಲಾಸ್ ಹಾಲು ಸೇರಿಸಿದ್ದೀನಿ. ನೀವು ಆ ಥರ ಇದ್ದಾಗ ಹಾಲು ಜಾಸ್ತಿ ಮಾಡಿಕೊಂಡು ನೀರನ್ನು ಕಡಿಮೆ ಮಾಡ್ಕೊಳ್ಳಿ. ಹಾಲು ಹಾಕಿದ್ಮೇಲೆ ಒಂದು 3 ನಿಮಿಷ ಚೆನ್ನಾಗಿ ಬೇಯಲಿ. ಇವಾಗ ಇದೆಲ್ಲನೂ ಹೊಂದ್ಕೋಬೇಕು. ಈ ರೀತಿ ಒಂದು ಸರಿ ಟ್ರೈ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ನಮ್ಮ ಟೀ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟಲ್ಲಿ ತಿಳಿಸ್ಕೊಡಿ ಈ ಟೀ ನಿಮ್ಮ ಮನೇಲಿ ಹೇಗೆ ಬಂತು ಅದು. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಟೀ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಒಂದು ಟಿಪ್ಸ್ ಏನಂದರೆ, ನಾವು ಟೀ ಸ್ಟಾಲಲ್ಲಿ ನೋಡಿರ್ತೀವಲ್ಲ, ಅವರು ಟೀನ ಈ ಥರ ಮೇಲೆ ಕೆಳಗಡೆ ಮಾಡ್ತಾ ಇರ್ತಾರೆ ಗ್ಲಾಸಲ್ಲಿ ಅಥವಾ ಇನ್ನೊಂದು ಪಾತ್ರೆಯಲ್ಲಿ ಹಾಕಿ. ನೀವು ಇದೇ ಥರ ಮಾಡ್ಕೊಳ್ಳಿ ಒಂದು 3-4 ಸಾರಿ. ಈ ಥರ ಮಾಡೋದ್ರಿಂದ ಇದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಬಿಟ್ಟು ಟೀನ ಸರ್ವ್ ಮಾಡ್ಕೊಳ್ಳಿ ಸೋಸಿ. ನೀವು ಯಾವುದೇ ಟೀ ಪುಡಿ ಯೂಸ್ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಸ್ಪೆಷಲ್ ಟೀ ಪುಡಿ ಬೇಕು ಅಂತ ಏನೂ ಇಲ್ಲ.